पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ನಾವು ಶ್ರೀ ಗುರು ರಾಘವೇಂದ್ರ ಸನ್ಯಾಸ ಆಶ್ರಮವನ್ನು ಹೇಗೆ ಸ್ವೀಕರಿಸಿದರು ಎಂದು ನೋಡ್ತಾ ಹೋಗೋಣ. ಆಗಿನ ಕಾಲದಲ್ಲಿ ಶ್ರೀ ಸುರೇಂದ್ರ ತೀರ್ಥರ ವೇದಾಂತ ಸಾಮ್ರಾಜ್ಯಕ್ಕೆ ಒಬ್ಬ ತಕ್ಕಂತಹ ಉದ್ಧಾರಾಧಿಕಾರಿಯನ್ನು ಹುಡುಕ್ತಾ ಇರ್ತಾರೆ. ಆಗ ಕನಸಿನಲ್ಲಿ ಶ್ರೀ ಮೂಲ ರಾಮದೇವರೇ ಬಂದು, ನಾನು ವೆಂಕಟನಾಥನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತೇನೆ. ವೆಂಕಟನಾಥನೆಂದರೆ ನಮ್ಮ ಈಗಿನ ರಾಯರೇ ಸೂಚಿಸಿದಾಗ ಅವರು ನಮ್ಮ ರಾಯರಿಗೆ ಶ್ರೀ ಸುರೇಂದ್ರ ತೀರ್ಥರು ಹೋಗಿ ವಿಚಾರ ಹೀಗಿದೆ ಅಂತ ರಾಯರಿಗೆ ಹೇಳ್ತಾರೆ. ಆಗ ರಾಯರು ಒಂದು ಕ್ಷಣ ಮನೆಯಲ್ಲಿರುವ ಪತ್ನಿ ಮತ್ತು ಮಗನನ್ನು ನೆನೆಸಿಕೊಂಡು ನಕಾರಾತ್ಮಕವಾಗಿ ಅಲ್ಲೇ ಉತ್ತರ ಕೊಟ್ಬಿಡ್ತಾರೆ, ಆಗಲ್ಲ ಅಂತ. ಆದರೆ ಮನೆಯಲ್ಲಿ ಸಾಕ್ಷಾತ್ ಸರಸ್ವತಿ ದೇವರೇ ಸಾಕ್ಷಾತ್ತಾಗಿ ಬಂದು ನೀನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಲೇಬೇಕೆಂದು ಆಜ್ಞೆಯನ್ನು ನೀಡ್ತಾರೆ ರಾಯರಿಗೆ. ಆಗ ರಾಯರು ಯೋಚನೆ ಮಾಡಿ ಮನಸ್ಸನ್ನು ಬದಲಾಯಿಸಿಕೊಂಡು ಶ್ರೀ ಸುರೇಂದ್ರ ತೀರ್ಥರಿಗೆ ವಿಷಯವನ್ನು ತಿಳಿಸ್ತಾರೆ. ಆಗ ಆಗಿನ ಕಾಲದಲ್ಲಿ ಇರುವಂತಹ ಪ್ರಮುಖರಾದಂತಹ ತಂಜಾವೂರಿನ ರಘುನಾಥ ಭೂಪಾಲನ ಹಾಗೂ ಆಗಿನ ಶ್ರೇಷ್ಠರಾದ ಅನೇಕ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ನೀಡಿ ರಾಯರಿಗೆ ಆಗ ಶ್ರೀ ರಾಘವೇಂದ್ರ ತೀರ್ಥರೆಂಬ ನಾಮಕರಣವನ್ನು ಕೊಡ್ತಾರೆ. ರಾಘವೇಂದ್ರ ತೀರ್ಥ ಅಂತ ಹೆಸರು ಬರೋದೇ ಆಗ ರಾಯರಿಗೆ. ಹೀಗೆ ರಾಯರನ್ನು ಶ್ರೀ ರಾಯರು ಸನ್ಯಾಸಾಶ್ರಮವನ್ನು ಸೇರ್ತಾರೆ. ಹೀಗಾಗಿ